ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲೆಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಸದ್ಯದ ಕಾನೂನಾತ್ಮಕ ಕ್ರಮಗಳ ಕುರಿತಂತೆ ಡಿಸಿಪಿ ಯತೀಶ್ ಮಾತಾಡಿದ್ದಾರೆ. ಹೌದು, ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲೆಸೆತ ಪ್ರಕರಣ, ಮಾಲಾಧಾರಿಗಳ ಮೇಲೆ ಕಲ್ಲೆಸೆದ ಆರೋಪ ಕೇಳಿ ಬಂದಿತ್ತು. ಸದ್ಯ 3 ಅಪ್ರಾಪ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಬೆಂಗಳೂರು ಪಶ್ಚಿಮ ವಿಭಾಗ ಡಿಸಿಪಿ ಯತೀಶ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ದಿನ ಸಂಜೆ ಜಯನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಓಂ ಶಕ್ತಿ ದೇವಿಯ ಒಂದು ಮೆರವಣಿಗೆ ನಡೆಯುವಂಥ ಸಂದರ್ಭದಲ್ಲಿ ಯಾರು ಕಿಡಿಗೇಡಿಗಳು ಕಲ್ಲು ಎಸೆದಿದ್ದಾರೆ ಅಂತೇಳಿ ಏನೋ ಒಂದು ಪ್ರಕರಣ ದಾಖಲಾಗಿದ್ದು, ಆ ಪ್ರಕರಣದ ತನಿಖೆ ಕೈಗೊಂಡ ಜಯನಗರ ಪೊಲೀಸರು ಇದಕ್ಕೆ ಕಾರಣವಾದ 3 ಜನನ ಐಡೆಂಟಿಫೈ ಮಾಡಿ ಅವ್ರ 3 ಜನನ ಸೆಕ್ಯೂರ್ ಮಾಡ್ತಿದ್ದಾರೆ. ಆ 3 ಜನ ಅಪ್ರಾಪ್ತ ಮಾಲಕರಾಗಿದ್ದು ಅವರನ್ನು ಈಗ ನಮ್ಮ ವಶದಲ್ಲಿ ಇಟ್ಕೊಂಡು ನಂತರ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ನಿನ್ನೆ ದಿನ ಸಂಜೆ ಜಯನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಓಂ ಶಕ್ತಿ ದೇವಿಯ ಒಂದು ಮೆರವಣಿಗೆ ನಡೆಯುವಂಥ ಸಂದರ್ಭದಲ್ಲಿ ಯಾರು ಕಿಡಿಗೇಡಿಗಳು ಕಲ್ಲು ಎಸೆದಿದ್ದಾರೆ ಅಂತೇಳಿ ಏನೋ ಒಂದು ಪ್ರಕರಣ ದಾಖಲಾಗಿದ್ದು, ಆ ಪ್ರಕರಣದ ತನಿಖೆ ಕೈಗೊಂಡ ಜಯನಗರ ಪೊಲೀಸರು